going against the wind. The wind's 129. ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಗೈಸ್, ಡೇವಿಡ್ ಫ್ರೇವರ್ ಅನ್ನೋ ಈ ವ್ಯಕ್ತಿ ರಿಟೈರ್ಡ್ ಅಮೆರಿಕನ್ ನೇವಿ ಕಮಾಂಡರ್. 2004 ನವೆಂಬರ್ 14ರಂದು ಆತ ಮತ್ತು ಆತನ ತಂಡ ಅಮೆರಿಕದ ಕ್ಯಾಲಿಫೋರ್ನಿಯಾ ಸ್ಟೇಟ್ಗೆ 200 ಕಿಲೋಮೀಟರ್ಸ್ ದೂರದಲ್ಲಿ ಪೆಸಿಫಿಕ್ ಓಷನ್ ನಲ್ಲಿ USS ನಿಮಿಟ್ಸ್ ಅನ್ನೋ ಏರ್ಕ್ರಾಫ್ಟ್ ಕ್ಯಾರಿಯರ್ ನಲ್ಲಿ ಪ್ರಯಾಣಿಸುತ್ತಿದ್ದರು. ಅವರು ಫ್ಲೈಟ್ ಎಕ್ಸರ್ಸೈಸ್ ನ ಭಾಗವಾಗಿ ಡೇವಿಡ್ ಫ್ರೇವರ್ ಮತ್ತು ಆತನ 3 ಜನ ಟೀಮ್ ಮೆಂಬರ್ಸ್ 2 ಫೈಟರ್ ಜೆಟ್ ನಲ್ಲಿ ಆಕಾಶದಲ್ಲಿ ಪ್ರಯಾಣಿಸುತ್ತಿದ್ದರು. ಸೊ ಇದೇ ಸಮಯದಲ್ಲಿ ಆಕಾಶದಲ್ಲಿ ಇವರಿಗೆ ಸ್ವಲ್ಪ ದೂರದಲ್ಲಿ ಗುರುತಿಗೆ ಸಿಕ್ಕದ ಒಂದು ಆಬ್ಜೆಕ್ಟ್ ಕಾಣಿಸಿತು. ಆಗ ಇವರು ತಮ್ಮ ಫ್ಲೈಟ್ ಅಲ್ಲಿ ಆ ಆಬ್ಜೆಕ್ಟ್ ಹತ್ತಿರಕ್ಕೆ ಹೋಗಲು ಪ್ರಯತ್ನಿಸಿದರು. ಆ 4 ಜನ ಆ ಆಬ್ಜೆಕ್ಟ್ ನ 5 ನಿಮಿಷಗಳವರೆಗೆ ಪರೀಕ್ಷಿಸಿದರು. ನೋಡೋದಿಕ್ಕೆ ಆ ಆಬ್ಜೆಕ್ಟ್ ಅವರು ಪ್ರಯಾಣಿಸುತ್ತಿದ್ದ F-18 ಫೈಟರ್ ಜೆಟ್ ಪ್ಲೇನ್ ಗಾತ್ರದಲ್ಲಿದೆ. ಆದ್ರೆ ಅದರ ಮೇಲೆ ಯಾವುದೇ ರೀತಿಯ ಮಾರ್ಕಿಂಗ್ಸ್ ಅಂದ್ರೆ ಆ ಆಬ್ಜೆಕ್ಟ್ ಯಾವ ದೇಶಕ್ಕೆ ಸೇರಿದೆ, ಯಾವ ಮಿಷನ್ ಅಥವಾ ಯಾವ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿದ್ದು ಅಂತ ಯಾವುದೇ ರೀತಿಯ ಗುರುತುಗಳಿಲ್ಲ ಅದರ ಮೇಲೆ. ಇಲ್ಲಿ ಆಶ್ಚರ್ಯ ಮೂಡಿಸೋ ವಿಷಯವೇನೆಂದರೆ ಆ ಆಬ್ಜೆಕ್ಟ್ ಯಾವುದೇ ರೀತಿಯ ವಿಂಗ್ಸ್ ನ ಹೊಂದಿಲ್ಲ ಅಥವಾ ಅದರಿಂದ ಯಾವುದೇ ರೀತಿಯ ಫೈರ್ ಎಕ್ಸಾಸ್ಟ್ ಆಗ್ಲಿ ಬಿಡುಗಡೆ ಆಗ್ತಿಲ್ಲ. ನಿಜಕ್ಕೂ ಅದು ಆ ರೀತಿ ಹೇಗೆ ಪ್ರಯಾಣಿಸುತ್ತಿದೆ ಅಂತ ಆ 4 ಜನಕ್ಕೆ ಅರ್ಥವಾಗ್ಲಿಲ್ಲ. ಸೊ ಅವರು ಆ ಆಬ್ಜೆಕ್ಟ್ಗೆ ಇನ್ನೂ ಹತ್ತಿರ ಹೋಗಲು ಪ್ರಯತ್ನಿಸಿದರು. ಆದ್ರೆ ಇದು ತುಂಬಾ ವೇಗವಾಗಿ ಆಕ್ಸಿಲರೇಟ್ ಆಗಿ ಅಲ್ಲಿಂದ ತುಂಬಾ ವೇಗವಾಗಿ ಹೊರಟು ಹೋಯಿತು. ಅದು ಎಷ್ಟು ವೇಗವಾಗಿ ಹೋಯಿತು ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಕೇವಲ 5 ಸೆಕೆಂಡ್ಗಳ ನಂತರ ಅದು 100 ಕಿಲೋಮೀಟರ್ಸ್ ಆಚೆ ಮತ್ತೊಂದು ಪ್ರದೇಶದಲ್ಲಿ ಡಿಟೆಕ್ಟ್ ಆಯಿತು. ಆಕ್ಚುಲಿ ಅಂತಹ ಟೆಕ್ನಾಲಜಿಯನ್ನ ಅವರು ಅದಕ್ಕೂ ಮೊದಲು ಯಾವತ್ತೂ ನೋಡಿಲ್ಲ. ಈ ವಿಷಯವನ್ನ ಡೇವಿಡ್ ಫ್ರೇವರ್ ಒಂದು ಇಂಟರ್ವ್ಯೂ ನಲ್ಲಿ ಕೂಡ ಹೇಳಿದರು. ಆದ್ರೆ ಸೇಮ್ ಇವರು ನೋಡಿದ ಸಮಯದಲ್ಲಿ ಪ್ರಿನ್ಸ್ಟನ್ ಅನ್ನೋ ಮತ್ತೊಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಲ್ಲಿದ್ದವರು ಆಕಾಶದಲ್ಲಿ ಒಂದು ಆಬ್ಜೆಕ್ಟ್ ಸೆಕೆಂಡ್ಗೆ 24 ಕಿಲೋಮೀಟರ್ಸ್ ವೇಗವಾಗಿ ಪ್ರಯಾಣಿಸುತ್ತಿದ್ದನ್ನ ನೋಡಿದರು. ನಿಜಕ್ಕೂ ಅವರೆಲ್ಲ ನೋಡಿದ್ದು ಏಲಿಯನ್ UFOನ. ಅಮೆರಿಕ ಈ ಏಲಿಯನ್ಸ್ಗೆ ಸಂಬಂಧಪಟ್ಟ ವಿಷಯವನ್ನ ಪ್ರಪಂಚಕ್ಕೆ ತಿಳಿಯದಂತೆ ಬಚ್ಚಿಡ್ತಿದ್ಯಾ ಇಲ್ಲ ಇವೆಲ್ಲ ಕಟ್ಟು ಕತೆಗಳಾಗಿ ಪ್ರಪಂಚಕ್ಕೆ ಹೇಳ್ತಿದ್ಯಾ ಅನ್ನೋ ಈ ವಿಷಯಗಳನ್ನೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಗೈಸ್, ಸಾಧಾರಣವಾಗಿ ಹೀಗೆ ಗುರುತಿಸಲಾಗದ ನಿಗೂಢ ಆಬ್ಜೆಕ್ಟ್ಸ್ ನ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ UFO ಅಥವಾ ಅನ್ಐಡೆಂಟಿಫೈಡ್ ಅನಾಮಲಸ್ ಫೆನಾಮಿನಾ UAP ಅಂತಾರೆ. ಇತ್ತೀಚೆಗೆ ಪ್ರಪಂಚವೆಲ್ಲ ಆಶ್ಚರ್ಯ ಪಡೋ ವಿಷಯವೇನೆಂದರೆ ಅಮೆರಿಕಗೆ ಸೇರಿದ ಒಬ್ಬ ವ್ಯಕ್ತಿ ಏಲಿಯನ್ಸ್ ಇವೆ, ನಾನು ಅವುಗಳನ್ನ ನೇರವಾಗಿ ನೋಡದಿದ್ದರೂ ಅವುಗಳನ್ನ ನೋಡಿದವರಿಗೆ ಕ್ರಾಸ್ ಇನ್ವೆಸ್ಟಿಗೇಷನ್ ಮಾಡಿದಾಗ ನಾವು ನಂಬಲಾಗದ ಕೆಲವು ನಿಜಗಳು ಗೊತ್ತಾಯ್ತು ಅಂತ ಕಾಂಗ್ರೆಸ್ ಆಫ್ ಹಿಯರಿಂಗ್ ಮುಂದೆ ಕೆಲವು ಸಾಕ್ಷಿಗಳಿಂದ ಏಲಿಯನ್ಸ್ ಬಗ್ಗೆ ಮಾತಾಡಿದ. ಆ ಸಾಕ್ಷಿಗಳು ಎಷ್ಟು ನಿಜ ಅಂತ ಇನ್ನೂ ಗೊತ್ತಾಗ್ಬೇಕಿದೆ. ಹಾಗಂತ ಅವು ಫೇಕ್ ಅಂತ ಹೇಳುವುದಕ್ಕೂ ಪ್ರೂಫ್ಸ್ ಇಲ್ಲ. ಆದ್ರೆ ಆತನನ್ನ ಎಲ್ರೂ ನಂಬಲು ಕಾರಣವೇನೆಂದರೆ ಆತ ಸಾಧಾರಣ ಅಮೆರಿಕನ್ ಸಿಟಿಸನ್ ಅಲ್ಲ. ಆತ ಒಬ್ಬ US ಇಂಟೆಲಿಜೆನ್ಸ್ ನಲ್ಲಿ ಮತ್ತು US ಏರ್ ಫೋರ್ಸ್ ನಲ್ಲಿ ಕೆಲಸ ಮಾಡಿದ ಆಫೀಸರ್. ಹಾಗೆ ಆತ ಅಫಿಷಿಯಲ್ ಆಗಿ UFO ಅಂಡ್ ಏಲಿಯನ್ಸ್ ಮೇಲೆ ಇನ್ವೆಸ್ಟಿಗೇಟ್ ಕೂಡ ಮಾಡಿದರು. ಅಂಡ್ ಅವರ ಹೆಸರು ಡೇವಿಡ್ ಗ್ರೇಶ್. UFOs ಅಂಡ್ ಏಲಿಯನ್ಸ್ ಖಚಿತವಾಗ್ಲೂ ಇವೆ ಅಂತ ಮತ್ತೊಬ್ಬ ವ್ಯಕ್ತಿ ಕೂಡ ಹೇಳಿದರು. ಅಂಡ್ ಅವರ ಹೆಸರು ರೇಯನ್ ಗ್ರೇವ್ಸ್. ಇವರು US ನೇವಿ ಪೈಲಟ್. ಹೀಗೆ ಡೇವಿಡ್ ಫ್ರೇವರ್, ಡೇವಿಡ್ ಗ್ರೇಶ್ ಮತ್ತು ರೇಯನ್ ಗ್ರೇವ್ಸ್ ಇವರು ಮೂವರು US ಏರ್ ಫೋರ್ಸ್ ಮತ್ತು ಇಂಟೆಲಿಜೆನ್ಸ್ ಆಫೀಸರ್ಸ್ ಆಗಿರೋದ್ರಿಂದ ಬಹುತೇಕ ಜನ ಇವರು ಹೇಳಿದ್ದು ನಿಜ ಅಂತ ನಂಬುತ್ತಿದ್ದಾರೆ. ಆದ್ರೆ ಇನ್ನೂ ಕೆಲವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಗವರ್ನಮೆಂಟೇ ಇವರನ್ನ ಅಪಾಯಿಂಟ್ ಮಾಡಿ ನಮ್ಗೆ ಸುಳ್ಳನ್ನ ಹೇಳಿಸುತ್ತಿದ್ದಾರೆ ಅಂತ, ಇಲ್ದಿರೋವು ಕೂಡ ಇವೆ ಅಂತ ಪ್ರೂವ್ ಮಾಡ್ತಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ಇಷ್ಟಕ್ಕೂ ಡೇವಿಡ್ ಗ್ರೇಶ್ ಕಾಂಗ್ರೆಸ್ ಆಫ್ ಹಿಯರಿಂಗ್ ನಲ್ಲಿ ಹೇಳಿದೇನು ಅಂತ ಈಗ ನೋಡೋಣ ಬನ್ನಿ. ಡೇವಿಡ್ ಗ್ರೇಶ್ ನ ತುಂಬಾ ಸಲ ಪೆಂಟಗಾನ್ ನಲ್ಲಿ UFO UAP ಟಾಸ್ಕ್ ಫೋರ್ಸ್ ನಲ್ಲಿ ಅಪಾಯಿಂಟ್ ಮಾಡಿದರು. ಪೆಂಟಗಾನ್ ಅಂದ್ರೆ US ಡಿಫೆನ್ಸ್ ನ ಹೆಡ್ ಆಫೀಸ್. ಇಲ್ಲಿ ತುಂಬಾ ಸೀಕ್ರೆಟ್ ಆಪರೇಷನ್ಸ್, ಅವುಗಳ ಫೈಲ್ಸ್ ಮತ್ತು ಕ್ಲಾಸಿಫೈಡ್ ಇನ್ಫಾರ್ಮೇಶನ್ ಅಡಗಿರುತ್ತೆ. ಆದ್ರೆ ಈ UFO ಟಾಸ್ಕ್ ಫೋರ್ಸ್ ಏನ್ ಮಾಡುತ್ತೆ ಅಂದ್ರೆ ಯಾವ್ದಾದ್ರೂ UFO ಅಥವಾ UAP ಇನ್ಸಿಡೆಂಟ್ಸ್ ನಡೆದ್ರೆ ಆ ಇನ್ಸಿಡೆಂಟ್ಸ್ ಮೇಲೆ ಇನ್ವೆಸ್ಟಿಗೇಟ್ ಮಾಡಬೇಕು. ಈ ಪ್ರೋಸೆಸ್ ಎಲ್ಲ ತುಂಬಾ ಸೀಕ್ರೆಟ್ ಆಗಿ ನಡೆಯುತ್ತೆ. UFOs ಮತ್ತು ಏಲಿಯನ್ಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಡೇವಿಡ್ ಗ್ರೇಶ್ UFOs ನ ನೋಡಿದವರ ಜೊತೆ ಇಲ್ಲ ಆ ಇನ್ಸಿಡೆಂಟ್ಸ್ ನಲ್ಲಿ ಇನ್ವಾಲ್ವ್ ಆದವರೊಂದಿಗೆ ಇನ್ವೆಸ್ಟಿಗೇಟ್ ಮಾಡಿದರು ಹಾಗೂ ಲೈವ್ ಆಗಿ ಇಂಟರ್ವ್ಯೂ ಕೂಡ ಮಾಡಿದರು. ಕೆಲವರು ಆ ಆಬ್ಜೆಕ್ಟ್ಸ್ ಹೇಗಿರುತ್ತೋ ನೋಡಿದ್ದೇವೆ ಅಂತ ಕೂಡ ಹೇಳಿದರು. ಇನ್ನು ಕೆಲವರು ಅವರು ನೋಡಿದ್ದು ಯಾವ ಆಬ್ಜೆಕ್ಟ್ ಅಂತ ಗೊತ್ತಿಲ್ಲದೆ ಡೌಟ್ ಅಲ್ಲಿ ಇದ್ದಾರೆ. ಹೀಗೆ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲು ಶುರು ಮಾಡಿದರು. ತುಂಬಾ ಜನದ ಬಳಿ ಆ UFOs ಗೆ ಸಂಬಂಧಪಟ್ಟ ಚಿತ್ರಗಳು ಮತ್ತು
ವಿಡಿಯೋಸ್ಗಳನ್ನ ಗ್ಯಾದರ್ ಮಾಡಿದರು. ಆ ವಿಡಿಯೋಗಳೆಲ್ಲ ರಿಯಲ್ ಅಂತ ಅಫಿಷಿಯಲ್ ಆಗಿ ಪೆಂಟಗನ್ ಖಚಿತಪಡಿಸಿ ಪಬ್ಲಿಕ್ ಆಗಿ ಕೂಡ ರಿಲೀಸ್ ಮಾಡ್ತು. ಹೀಗೆ ಈ UFOs ಆಕಾಶದಲ್ಲಿ ಕಾಣಿಸಿರೋ ವಿಡಿಯೋಗಳನ್ನ ನಾವು ಈಗಾಗಲೇ ನೋಡಿದ್ದೇವೆ. ತುಂಬಾ ಜನ ಆ ವಿಡಿಯೋಸ್ನ ಒಂದು ಪ್ರಾಕ್ಟಿಕಲ್ ಪ್ರೂಫ್ ಆಗಿ ನಂಬುತ್ತಿದ್ದಾರೆ ಮತ್ತು ಇನ್ನು ಕೆಲವರು ಅದು ಕೂಡ ಅಮೆರಿಕದವರು ನಾವು ನಂಬಲು ಕ್ರಿಯೇಟ್ ಮಾಡಿದ ಫೇಕ್ ವಿಡಿಯೋ ಅಂತ ಕೂಡ ಅಗ್ರಿ ಮಾಡ್ತಿದ್ದಾರೆ. 2004ರಲ್ಲಿ ಡೇವಿಡ್ ಫ್ರೇವರ್ ಇನ್ಸಿಡೆಂಟ್ ನಂತರ 2014, 15, 17 ಮತ್ತು 19ರಲ್ಲೂ ಕೂಡ ಅಂತಹ ಆಬ್ಜೆಕ್ಟ್ಸ್ ನ ಮತ್ತೆ ಡಿಟೆಕ್ಟ್ ಮಾಡಿದರು. ಆ ಇನ್ಸಿಡೆಂಟ್ ವಿಡಿಯೋಸ್ನ 2021ರಲ್ಲಿ ಪಬ್ಲಿಕ್ ಆಗಿ ಕೂಡ ರಿಲೀಸ್ ಮಾಡಿದರು. ಈ ಎಲ್ಲ UFOಗಳ ಡೇಟಾವನ್ನ ಗ್ಯಾದರ್ ಮಾಡಿ ಕಳೆದ 50 ವರ್ಷಗಳಲ್ಲಿ ಸುಮಾರು 800ಕ್ಕೂ ಹೆಚ್ಚು UFO ಇನ್ಸಿಡೆಂಟ್ಸ್ ನಡೆದಿವೆ ಅಂತ ರೆಕಾರ್ಡ್ಸ್ ನಲ್ಲಿದೆ. ಆದ್ರೆ ಡೇವಿಡ್ ರಶ್ ಇನ್ನೊಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟರು. ಒಂದು UFO ಏಲಿಯನ್ ಶಿಪ್ US ನಲ್ಲಿ ಕ್ರ್ಯಾಶ್ ಆಯ್ತು. ಆ UFO ನ ಅಮೆರಿಕನ್ ಗವರ್ನಮೆಂಟ್ ಕಲೆಕ್ಟ್ ಮಾಡ್ತು. ಆದ್ರೆ ಅದನ್ನ US ಗವರ್ನಮೆಂಟ್ ಹೊರಗಿನ ಪ್ರಪಂಚಕ್ಕೆ ಹೇಳ್ತಿಲ್ಲ. ಹೀಗೆ ಕ್ರ್ಯಾಶ್ ಆದ ಆ UFO ನಲ್ಲಿ ನಾನ್ ಹ್ಯೂಮನ್ ಬಯೋಲಜಿಕಲ್ ಥಿಂಗ್ಸ್ ಅಂದ್ರೆ ಏಲಿಯನ್ಸ್ ಇವೆ ಅಂಡ್ ಅವುಗಳ ಬಾಡೀಸ್ ನ ಕಲೆಕ್ಟ್ ಮಾಡಿ ಅವರ ಮೇಲೆ ಟೆಸ್ಟ್ ಕೂಡ ಮಾಡಿದರು ಅಂತ ಡೇವಿಡ್ ರಶ್ ಹೇಳಿದರು. ಅಂಡ್ ಹಾಗೆ ಆ ಏಲಿಯನ್ ಶಿಪ್ ನ ತಗೊಂಡು ತುಂಬಾ ದಿನಗಳಿಂದ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಅಂದ್ರೆ ಆ ಏಲಿಯನ್ ಶಿಪ್ ನ ಹೇಗೆ ತಯಾರಿಸಿದರು, ಯಾವ ಟೆಕ್ನಾಲಜಿಯಿಂದ ತಯಾರಿಸಿದರು, ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂತ ರಿವರ್ಸ್ ಇಂಜಿನಿಯರಿಂಗ್ ಅಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನ ಬೇಸ್ ಮಾಡಿಕೊಂಡು ನಾವು ಕೂಡ ಅಂತಹ ಅಡ್ವಾನ್ಸ್ಡ್ ಸ್ಪೇಸ್ ಕ್ರಾಫ್ಟ್ ನ ತಯಾರಿಸಬಹುದು. ಮತ್ತು ಆ UFO ಹೇಗಿರುತ್ತೋ, ಎಷ್ಟು ಎತ್ತರದಲ್ಲಿ ಫ್ಲೈ ಮಾಡುತ್ತೋ, ಆ UFOಗೆ ಸಂಬಂಧಪಟ್ಟ ಕ್ಯಾರೆಕ್ಟರಿಸ್ಟಿಕ್ಸ್ ನ ಕೂಡ ಹೇಳಿದರು. ಅದು ನೋಡೋದಕ್ಕೆ ರೌಂಡ್ ಆಗಿ ಒಂದು ಟೀ ಸಾಸರ್ ತರ ಇರುತ್ತೆ. ಆ UFO 10 ಕಿಲೋಮೀಟರ್ಸ್ ಎತ್ತರದವರೆಗೆ ಹೋಗಬಲ್ಲದು. ಅದರ ಮ್ಯಾಕ್ಸ್ ಸ್ಪೀಡ್ 2ರಿಂದ 5ರವರೆಗೆ ಇರುತ್ತೆ. ಅದು 2470 ಕಿಲೋಮೀಟರ್ಸ್ ಪರ್ ಹವರ್ ಇಂದ 6175 ಕಿಲೋಮೀಟರ್ಸ್ ಪರ್ ಹವರ್ ವೇಗದಿಂದ ಪ್ರಯಾಣಿಸಬಲ್ಲದು. ಈ UFO ನಲ್ಲಿ ಯಾವುದೇ ರೀತಿಯ ಥರ್ಮಲ್ ಎಕ್ಸಾಸ್ಟ್ ಇರೋದಿಲ್ಲ, ಲೈಕ್ ನಮ್ಮ ಸ್ಪೇಸ್ ಕ್ರಾಫ್ಟ್ಸ್ ಅಲ್ಲಿ ಇರೋ ತರ. ಈ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ನಲ್ಲಿ ವಿವಿಧ ರೀತಿಯ ವಸ್ತುಗಳನ್ನ ಡಿಟೆಕ್ಟ್ ಮಾಡೋ ಡಿವೈಸ್ ಕೂಡ ಇದೆ ಅನ್ನೋ ವಿಷಯಗಳನ್ನ ಗ್ರಶ್ ಹೇಳಿದರು. ಈ ಏಲಿಯನ್ಸ್ UFOಗಳ ಬಗ್ಗೆ ಅಮೆರಿಕನ್ ಗವರ್ನಮೆಂಟ್ಗೆ 1930ರ ದಶಕದಿಂದಲೂ ಗೊತ್ತು. ಅಮೆರಿಕನ್ ಗವರ್ನಮೆಂಟ್ ತುಂಬಾ ಇನ್ಫಾರ್ಮೇಶನ್ ನ ಬೇಕಂತಾನೆ ಪ್ರಪಂಚದಿಂದ ಹೈಡ್ ಮಾಡ್ತಿದೆ. ಇದನ್ನ ತುಂಬಾ ಸೀಕ್ರೆಟ್ ಆಗಿ ಮೈಂಟೈನ್ ಮಾಡೋದಿಕ್ಕೆ ಈ UFOs ಮತ್ತು ಏಲಿಯನ್ಸ್ ಬಗ್ಗೆ ಗೊತ್ತಿರೋ ಅಮೆರಿಕನ್ ಸಿಟಿಸನ್ಸ್ ನ ಗವರ್ನಮೆಂಟೇ ಸಾಯಿಸ್ಬಿಡ್ತಿದೆ ಅಂತ ಒಂದು ನ್ಯೂಸ್ ಕೂಡ ಇದೆ. ಅಮೆರಿಕದಲ್ಲಿರೋ ಏರಿಯಾ 51 ಮಿಲಿಟರಿ ಕ್ಯಾಂಪ್ ನಲ್ಲಿ ಮತ್ತು ಪೆಂಟಗಾನ್ ಆಫೀಸ್ ನಲ್ಲಿ ಈ ಏಲಿಯನ್ಸ್ ಗೆ ಸಂಬಂಧಪಟ್ಟ ಬಹಳಷ್ಟು ಸೀಕ್ರೆಟ್ಸ್ ಅಡಗಿವೆ ಅಂತ ಡೇವಿಡ್ ರಶ್ ಹೇಳಿದರು. ಡೇವಿಡ್ ರಶ್ ಆ ಸೀಕ್ರೆಟ್ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ತುಂಬಾ ಸಲ ಆ ಪ್ರೋಗ್ರಾಮ್ ನ ಹ್ಯಾಂಡಲ್ ಮಾಡೋ ಹೈ ಆಫೀಸರ್ಸ್ ನ ರಿಕ್ವೆಸ್ಟ್ ಮಾಡಿದರು. ಆದ್ರೆ ಒಂದು ಸಲ ಕೂಡ ಆತನ ಪ್ರಪೋಸಲ್ ನ ಯಾರು ಕೂಡ ಅಕ್ಸೆಪ್ಟ್ ಮಾಡಲಿಲ್ಲ. ಈ ಇನ್ಫಾರ್ಮೇಶನ್ ಎಲ್ಲ ವಿವಿಧ ಟಿವಿ ಚಾನೆಲ್ಸ್ ಗಳಲ್ಲಿ, ನ್ಯೂಸ್ ಪೇಪರ್ಸ್ ಗಳಲ್ಲಿ ಮತ್ತು ಇಂಟರ್ವ್ಯೂಸ್ ಗಳಲ್ಲಿ ಈ ವಿಷಯದ ಬಗ್ಗೆ ಹೆಚ್ಚಾಗಿ ಟೆಲಿಕಾಸ್ಟ್ ಮಾಡಿದರು. ಅದರಿಂದ ಈ UFO ಕ್ಲೈಮ್ಸ್ ಪ್ರಪಂಚದಾದ್ಯಂತ ಒಂದು ಹಾಟ್ ಟಾಪಿಕ್ ಆಗಿ ಬದಲಾಯಿತು. ಅಮೆರಿಕನ್ ಲಾ ಮೇಕರ್ಸ್ ಇದರ ಮೇಲೆ ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಅಂತ ಕೂಡ ಹೇಳಿದರು. ಆದ್ರೆ ಈ ಏಲಿಯನ್ ಟೆಕ್ನಾಲಜಿಯನ್ನ ನಾವು ರೀಕ್ರಿಯೇಟ್ ಮಾಡಿದರೆ ಅದು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಭೂಮಿ ಮೇಲೆ ಟ್ರಾವೆಲ್ ಅಡ್ವಾನ್ಸ್ಡ್ ಆಗುತ್ತೆ ಹಾಗೂ ಮಿಲಿಟರಿ ಎಕ್ವಿಪ್ಮೆಂಟ್ ಡೆವಲಪ್ ಆಗೋದ್ರಲ್ಲಿ, ಸ್ಪೇಸ್ಗೆ ಹೋಗೋದ್ರಲ್ಲಿ, ಡಿಫ್ರೆಂಟ್ ಪ್ಲಾನೆಟ್ಸ್ಗೆ ಹೋಗೋದಿಕ್ಕೆ, ಅಲ್ಲಿ ನಾವು ಸಂಶೋಧನೆಗಳನ್ನ ಮಾಡಲು, ಆ ಗ್ರಹಗಳ ಮೇಲೆ ನಾವು ಬದುಕೋದಿಕ್ಕೆ ಚಾನ್ಸಸ್ ನ ಕ್ರಿಯೇಟ್ ಮಾಡೋದ್ರಲ್ಲಿ, ಹೀಗೆ ಈ ಏಲಿಯನ್ ಟೆಕ್ನಾಲಜಿಯಿಂದ ಇವೆಲ್ಲವನ್ನ US ಗವರ್ನಮೆಂಟ್ ಸೀಕ್ರೆಟ್ ಆಗಿ ಮಾಡಲು ನೋಡ್ತಿದೆ ಅಂತ ಗ್ರಶ್ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದರು. ಇದಕ್ಕೆ US ಡಿಫೆನ್ಸ್ ಮತ್ತು ನಾಸಾದವರು ವಾಸ್ತವದಲ್ಲಿ ಏಲಿಯನ್ UFOs ಮತ್ತು ಏಲಿಯನ್ಸ್ ನ ಇದುವರೆಗೂ ಯಾರೂ ಕೂಡ ನೋಡಿಲ್ಲ ಅಂತ ಹೇಳಿದರು. ಇದರ ಜೊತೆ ಜನರನ್ನ ಇನ್ನೂ ಸರ್ಪ್ರೈಸ್ ಮಾಡೋದಕ್ಕೆ ಮೆಕ್ಸಿಕನ್ ಗವರ್ನಮೆಂಟ್ 1800 ವರ್ಷಗಳ ಹಿಂದೆ ಸತ್ತ ಏಲಿಯನ್ಸ್ ನ ಡೆಡ್ ಬಾಡೀಸ್ ಅಂತ ಪಬ್ಲಿಕ್ ಗೆ ತೋರಿಸಿತು. ಈ ಡೆಡ್ ಬಾಡೀಸ್ ಮನುಷ್ಯರದಂತೂ ಅಲ್ಲ ಅಂತ, ಈ ಡೆಡ್ ಬಾಡೀಸ್ ನಾನ್ ಹ್ಯೂಮನ್ ಡೆಡ್ ಬಾಡೀಸ್ ಅಂತ, ಅಂದ್ರೆ ಇವು ಏಲಿಯನ್ಸ್ ನ ಡೆಡ್ ಬಾಡೀಸ್ ಅಂತ ಮೆಕ್ಸಿಕನ್ ಗವರ್ನಮೆಂಟ್ ಪಾರ್ಲಿಮೆಂಟ್ ನಲ್ಲಿ ಹೇಳಿದರು. ಈ ಮಮ್ಮಿಫೈಡ್ ಡೆಡ್ ಬಾಡೀಸ್ 1800 ವರ್ಷಗಳ ಹಿಂದಿನವು. ಅವರು ತೋರಿಸಿದ ಆ ಬಾಕ್ಸಸ್ ನಲ್ಲಿ 2 ಚಿಕ್ಕ ಡೆಡ್ ಬಾಡೀಸ್ ಇವೆ. ಈ ಏಲಿಯನ್ ಡೆಡ್ ಬಾಡೀಸ್ಗೆ 3 ಬೆರಳುಗಳು ಮಾತ್ರ ಇವೆ ಅಂಡ್ ಉದ್ದವಾದ ತಲೆ ಇದೆ. ಅದು ಅಪ್ರಾಕ್ಸಿಮೇಟ್ಲಿ 2 ಫೀಟ್ ಹೈಟ್ ಇಂದ ಇವೆ. ಅವು ನೋಡೋದಿಕ್ಕೆ ಮೂವೀಸ್ ಅಂಡ್ ಏಲಿಯನ್ ಫೋಟೋಸ್ ನಲ್ಲಿ ನೋಡಿದಂತೆ ಇವೆ. ಈ ಡೆಡ್ ಬಾಡೀಸ್ ಮೇಲೆ ತುಂಬಾ ಜನಕ್ಕೆ ಅನುಮಾನವಿದೆ. ಇವು ಫೇಕ್ ಅಂತ, ಅವು ಅಡ್ಜಸ್ಟ್ ಮಾಡಿದ ಹ್ಯೂಮನ್ ಸ್ಕೆಲಿಟನ್ ಅಂತ, ಇವೆಲ್ಲ ನಮ್ಮನ್ನ ಫೂಲ್ ಮಾಡಲು ಮಾಡಿದ ಟ್ರಿಕ್ಸ್ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಆದ್ರೆ
ಮೆಕ್ಸಿಕನ್ ಗವರ್ನಮೆಂಟ್ ಮಾತ್ರ ಈ ಡೆಡ್ ಬಾಡೀಸ್ ನ ಯಾರಾದ್ರೂ ಟೆಸ್ಟ್ ಮಾಡಬೇಕು ಅನ್ಸಿದ್ರೆ ನಿಮ್ಗೆ ಪರ್ಮಿಷನ್ ಕೊಡ್ತೀವಿ, ಹ್ಯಾಪಿಯಾಗಿ ಈ ಏಲಿಯನ್ಸ್ ನ ಟೆಸ್ಟ್ ಮಾಡಿಕೊಳ್ಳಬಹುದು ಅಂತ ಮೆಕ್ಸಿಕನ್ ಗವರ್ನಮೆಂಟ್ ಉತ್ತರ ಕೊಡ್ತು. ಇಲ್ಲಿ ಮೆಕ್ಸಿಕನ್ ಗವರ್ನಮೆಂಟೇ ಇಷ್ಟೊಂದು ಧೈರ್ಯವಾಗಿ ಆ ಬಾಡೀಸ್ ನ ಬಗ್ಗೆ ರಿವೀಲ್ ಮಾಡಿದ್ರಿಂದ ಅದೊಂದು ಹಾಟ್ ಟಾಪಿಕ್ ಆಗಿ ಬದಲಾಯಿತು. ಮೆಕ್ಸಿಕೋ ಏಲಿಯನ್ ನ ಬಗ್ಗೆ ನನ್ನ ಅನಿಸಿಕೆ ಏನಂದ್ರೆ, ಭೂಮಿ ಮೇಲೆ ತುಂಬಾ ರೀತಿಯ ಜಾತಿಗಳಿವೆ. ಆಲ್ಮೋಸ್ಟ್ ಎಲ್ಲ ಜೀವಿಗಳಿಗೂ ಸಿಮಿಲರ್ ಪಾರ್ಟ್ಸ್ ಇರ್ತವೆ, ಲೈಕ್ ತಲೆ, ಕಾಲುಗಳು ಹೀಗೆ. ಆದ್ರೆ ಮನುಷ್ಯರಂತೆ ಕೈಗಳು ಕಾಲುಗಳು ಇದ್ದು ಮನುಷ್ಯರಂತೆ ನಿಂತ್ಕೊಂಡು ಮನುಷ್ಯನಂತೆ ಇರುವ ಪ್ರಾಣಿಗಳು ಕಡಿಮೆ. ಅಂತಹದು ಎಲ್ಲೋ ಕೋಟ್ಯಾಂತರ ಕಿಲೋಮೀಟರ್ಸ್ ದೂರದಲ್ಲಿರುವ ಗ್ರಹಗಳ ಮೇಲಿರುವ ಏಲಿಯನ್ ಸ್ಟ್ರಕ್ಚರ್ ಕೂಡ ಮನುಷ್ಯರಂತೆ ಕೈಗಳು ಕಾಲುಗಳು ತಲೆ ಇದ್ದು ಸ್ಟ್ರೈಟ್ ಆಗಿ ಇರೋದು ಕೋಇನ್ಸಿಡೆಂಟ್ಸ್ ಅಂತೂ ಅಲ್ಲ. ಅಂದ್ರೆ ಏಲಿಯನ್ಸ್ ಎಷ್ಟೋ ರೀತಿಯಲ್ಲಿ ಇರಬಹುದು, ಆದ್ರೆ ನಾವು ಮೂವೀಸ್ ನಲ್ಲಿ ನೋಡಿದ ಏಲಿಯನ್ಸ್ ನಂತೆ ಹೇಗಿವೆ? ಮೇ ಬಿ ಹಂಗಿದ್ರೇನೆ ನಾವು ಏಲಿಯನ್ಸ್ ಅಂತ ನಂಬುತ್ತೇವೆ ಅಂತ ಇದೆಲ್ಲ ಕ್ರಿಯೇಟ್ ಮಾಡಿರಬಹುದು. ಇದು ಕೇವಲ ನನ್ನ ಒಪಿನಿಯನ್ ಮಾತ್ರ. ಅಂಡ್ ಇನ್ನು US ನಲ್ಲಿ ಮಾತ್ರ ನಡೆಯೋ ಈ UFO ಅಂಡ್ UAP ಪ್ರೋಗ್ರಾಮ್ಸ್ ಬಗ್ಗೆ ಯಾರಿಗೂ ನಂಬಲು ಆಗೋದಿಲ್ಲ. ಯಾಕಂದ್ರೆ ಯಾವ ದೇಶದಲ್ಲೂ ಕಾಣಿಸದ UFOs ಕೇವಲ US ನಲ್ಲಿ ಮತ್ತು ಅದರ ಸುತ್ತಮುತ್ತ ಮಾತ್ರನೇ ಕಾಣಿಸುತ್ತವೆ. ಪ್ರಸ್ತುತ ರಷ್ಯಾ, ಚೈನಾ, ಇಂಡಿಯಾ ಹೀಗೆ ತುಂಬಾ ದೇಶಗಳು ಆಕಾಶದಲ್ಲಿನ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ನ ಸುಲಭವಾಗಿ ಗುರುತಿಸುತ್ತವೆ. ಹೀಗೆ ಇದುವರೆಗೆ ಅದರ್ ಕಂಟ್ರೀಸ್ ನಲ್ಲಿ ಈ UFOs ನ ಐಡೆಂಟಿಫೈ ಮಾಡಿದ್ದು ತುಂಬಾ ಕಡಿಮೆ ಅಂತಾನೆ ಹೇಳಬಹುದು. ಗಾಯ್ಸ್, ಈ ವಿಡಿಯೋದಲ್ಲಿನ UFO ಮಿಡಲ್ ಈಸ್ಟ್ ನಲ್ಲಿ ಗುರುತಿಸಿದ್ದು. ಈ ವಿಡಿಯೋದಲ್ಲಿನ UFO ಸೌತ್ ಏಷ್ಯಾದಲ್ಲಿ ಕಂಡು ಬಂತು. ಇದರಲ್ಲಿ ಸಾಧಾರಣವಾಗಿ ಏರೋಪ್ಲೇನ್ ಗಿಂತ ಆ UFO ತುಂಬಾ ವೇಗವಾಗಿ ಮೂವ್ ಆಯ್ತು. ಆದ್ರೆ ಅವು ಏಲಿಯನ್ UFOs ಅಂತ ಹೇಳೋದಿಕ್ಕೆ ಯಾವುದೇ ರೀತಿಯ ಪ್ರೂಫ್ಸ್ ಇಲ್ಲ. ಅವು ಒಂದು ಗ್ಲಿಚ್ ಆಗಿರಬಹುದು ಅಥವಾ ಎಡಿಟೆಡ್ ವಿಡಿಯೋ ಕೂಡ ಆಗಿರಬಹುದು. ಯಾವ ದೇಶಕ್ಕೂ ಅಫಿಷಿಯಲ್ ಆಗಿ ಡಿಟೆಕ್ಟ್ ಆಗದ ಈ UFOs ಕೇವಲ ಅಮೆರಿಕದಲ್ಲೇ ಕಾಣಿಸುತ್ತವೆ ಅನ್ನೋದ್ರಲ್ಲಿ ಎಲ್ಲೋ ಲಾಜಿಕ್ ಮಿಸ್ ಆಗ್ತಿದೆ ಅಲ್ವಾ? ಆದ್ರೆ ಗಾಯ್ಸ್, ಇಲ್ಲಿ ಏಲಿಯನ್ಸ್ ಅಂಡ್ ಏಲಿಯನ್ಸ್ UFO ಇಲ್ಲ ಅಂತ ಪ್ರೂವ್ ಆಗ್ಲಿಲ್ಲ, ಹಾಗಂತ ಖಚಿತವಾಗ್ಲೂ ಇವೆ ಅಂತ ಕೂಡ ಪ್ರೂವ್ ಆಗ್ಲಿಲ್ಲ. ಆದ್ರೆ ಇದರ ಬಗ್ಗೆ ಭವಿಷ್ಯದಲ್ಲಿ ಒಂದು ಕ್ಲಾರಿಟಿ ಅಂತೂ ಬರುತ್ತೆ. ಗಾಯ್ಸ್, ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.